ಮೊನ್ನೆ ಸಂಕ್ರಾಂತಿ ದಿವಸ ನಾವು ಗಡ್ಚಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ನನಗೆ ನಮ್ಮಮ್ಮ ಬೆಳಗ್ಗೆ 5ಕ್ಕೆ ಪಟ್ಟನ್ನು ಹೊಡೆದು ಎಬ್ಬಿಸಿ ಬಿಸಿ ಬಿಸಿ ಚಹಾ ಮಾಡಿಕೊಟ್ರು, ಶುಂಠಿ ಅದು ಹಾಕಿ. ಅದಾದಮೇಲೆ ನಮ್ಮ ಪಪ್ಪನೂ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದರು. ದೇವ್ರ ಪೂಜೆ ಮಾಡಿದವ್ರು ನನ್ನ ಕೈ ಗಂಟೆ ವಿಭೂತಿ ಕೊಟ್ಟು ಗಾಡಿ ಪೂಜೆ ಮಾಡಿ ಹೋಗಪ್ಪ ಅಂತ ಕಳಿಸಿದ್ರು. ನಾನು ಗಾಡಿ ಪೂಜೆ ಮಾಡಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಮಾಡಿದವರು ಸೀದಾ ಹೋಗಿ ಧಾರವಾಡ ಟಿಫನ್ ಹೌಸಿಗೆ ನಿಂದಿರ್ಸಿದ್ವಿ. ಅಲ್ಲಿ ಒಂದು ಕಾಫಿ, ಬನ್ಸ್ ಮತ್ತು ಇಡ್ಲಿ ವಡೆ ತಿಂದ್ವಿ. ಬನ್ಸ್ ಇಡ್ಲಿ ವಡೆ ಸಾಧಾರಣವಾಗಿದ್ವು, ಕಾಫಿ ಚೆನ್ನಾಗಿತ್ತು. ಅಲ್ಲಿಂದ ನಾವು ಕಂಟಿನ್ಯೂ ಮಾಡಿದವ್ರೆ ಸೀದಾ ಮಲಪ್ರಭಾ ರಿವರಿಗೆ ಹೋದ್ವಿ. ಮಲಪ್ರಭಾ ರಿವರ್ನಾಗ ಇಳಿಬೇಕು ಅನ್ನೋದ್ರಾಗ ಕೆಟ್ಟ ಹೊಲಸಾಟ, ಇಲ್ಲೇನು ಇಳಿದು ನಡ್ರಿ ಅಂತೇಳಿ ಮುಂದೆ ಹಂಗೆ ಗೊಡ್ಚಿಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಗೊಡ್ಚಿಗೆ ಹೋಗಿ ಮುಟ್ಟೋದ್ರಾಗ 11 ಗಂಟೆ ಆಗಿತ್ತು. 11 ಗಂಟೆ ನೋಡಿದ್ರೆ ಅಲ್ಲಿ ಸಂಕ್ರಮಣ ಇರೋದ್ರಿಂದ ರಶ್ ಆಗಿಬಿಟ್ಟಿತ್ತು. ಅದೇ ರಶ್ನಾಗ ನಾವು ಒಂದೆರಡು ತೆಂಗಿನಕಾಯಿ, ಮಾಲಿ, ಹೂವು ಎಲ್ಲ ತೊಗೊಂಡು ದೇವಸ್ಥಾನದ ಒಳಗೆ ಹೋದ್ವಿ. ದೇವಸ್ಥಾನದ ಒಳಗೆ ಹೋಗೋದ್ರಾಗ ಮೊನ್ನೆ ಗೊಡ್ಚಿ ಜಾತ್ರೆ ಮುಗಿದಿರೋದ್ರಿಂದ ಅಲ್ಲಿ ಒಂದು ದೊಡ್ಡ ರಥನ ನಿಂದಿರ್ಸಿದ್ರು. ಆ ತೇರನ್ನು ನೋಡಿದವ್ರೆ ನಮ್ಮ ಮಮ್ಮಿ ಡ್ಯಾಡಿ ಫುಲ್ ಗಾಬ್ರಾಗಿ, ಏನು ಇಷ್ಟು ದೊಡ್ಡ ಕಲ್ಲಿನ ಗಾಳಿಗಳು ಅಂಥೇಳಿ ನೋಡ್ಕೊಂಡು ನಿಂತವ್ರು. ಅಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡು ಮತ್ತೆ ದೇವಸ್ಥಾನದ ಒಳಗೆ ಹೋದ್ವಿ. ದೇವಸ್ಥಾನದ ಒಳಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮನೆ ದೇವರು ಇರ್ಬೋದು ದೇವ್ರು ಆಗಿರೋದ್ರಿಂದ ನಾವು ವರ್ಷಕ್ಕೊಮ್ಮೆ ಆದರೂ ಗೊಡ್ಚಿಗೆ ಹೋಗೇ ಬರ್ತೀವಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗೆ ಬರೋದ್ರಾಗ ಅಲ್ಲಿ 2 ಮುದುಕ್ಯಾರು ಬೆಳ್ಳುಳ್ಳಿಕಾಯಿ ಮತ್ತು ಬಾರೆಹಣ್ಣು ಮಾರ್ಕೊಂಡು ಕುಂತಿದ್ರು. ಅವ್ರ ಕಡೆ ಸ್ವಲ್ಪ ಬಾರ್ಗೇನಿಂಗ್ ಅದು ಮಾಡಿ ಎಲ್ಲ ತೊಗೊಂಡು ವಾಪಸ್ ಹೊಂಟ